ಕಾಂಗ್ರೆಸ್ ಹೈಕಮಾಂಡ್ ಮುಂದೆ 4 ಡಿಸಿಎಂ ಪ್ರಸ್ತಾಪವನ್ನು ಮಾಡಲಾಗಿದೆ. ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಈಗ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಅನ್ನು ನೀಡ್ತಾ ಇದ್ದಾರೆ. ಪಕ್ಷದ ಒಳಗಿನ ಭಿನ್ನಮತ ಶಮನಕ್ಕೆ ಈಗ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಈಗ 4 ಡಿಸಿಎಂ ಒಂದು ಪಟ್ಟದ ಪ್ರಸ್ತಾಪವನ್ನು ಮಾಡಲಾಗಿದೆ. ಸಂಪುಟ ವಿಸ್ತರಣೆಯ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಪಕ್ಷದ ಒಳಗಿನ ಭಿನ್ನಮತ ಶಮನಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. 2028ರಲ್ಲೂ ಕೂಡ ಸಿಎಂ ಆಗಲು ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸಿದ್ರು. ಡಿಕೆಶಿ ಮಾಸ್ಟರ್ ಪ್ಲಾನ್ ನಿಂದ ಕೈಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ಈಗ ಹಾಗಾದ್ರೆ ಯಾರಾಗ್ತಾರೆ ಇನ್ನು ಉಪಮುಖ್ಯಮಂತ್ರಿ, ಅಂದ್ರೆ ಇನ್ನು 3 ಉಪಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿರುವಂತಹ ಒಳ ಭಿನ್ನಮತ ಶಮನಕ್ಕೆ ಈಗ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗ ಮತ್ತೆ 3 ಡಿಸಿಎಂ ಹುದ್ದೆಯ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂಥದ್ದು, ಪ್ರಸ್ತಾಪವನ್ನು ಹೈಕಮಾಂಡ್ ಮುಂದೆ ಇಡ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಏನು ಒಳಗೆ ಭಿನ್ನಾಭಿಪ್ರಾಯ ಇದೆ ಅದನ್ನು ಶಮನ ಮಾಡಿಕೊಳ್ಳಲು ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಇದೆಲ್ಲ ಒಂದು ಕಡೆ ಈ ಪ್ಲಾನ್ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಯಾರಾಗ್ತಾರೆ ಈ ಒಂದು 3 ಉಪಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಇದೆ. ಯಾರಿಗೆಲ್ಲ ಅವಕಾಶ ಇದೆ ಅಂತ. ಸಂಪುಟ ವಿಸ್ತರಣೆಯನ್ನ ಮಾಡಿ ಇನ್ನಿಬ್ಬರು ಡಿಸಿಎಂ ಕೊಡಿ, ಸಂಪುಟ ವಿಸ್ತರಣೆ ಮಾಡಿ ಇನ್ನಿಬ್ಬರಿಗೆ ಡಿಸಿಎಂ ಕೊಡಿ. 3 ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿ ಮಾಡಲು ಡಿಕೆ ಈಗ ಒಂದು ಏನು ಬೇಡಿಕೆ ಇಟ್ಟಿರುವಂಥದ್ದು. ಲಿಂಗಾಯತ ಸಮುದಾಯಕ್ಕೆ ಒಂದು, ಹಿಂದುಳಿದ ವರ್ಗಗಳ ನಾಯಕರಿಗೆ ಮತ್ತೊಂದು ಡಿಸಿಎಂ ಸ್ಥಾನ. ಆ ಮೂಲಕ ಜಾತಿ ಸಮತೋಲನ ಕಾಯ್ದುಕೊಳ್ಳಲು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಪರವಾಗಿ ನಿಲುವು ಹೊಂದಿರುವಂತಹ ಡಿಕೆ ಶಿವಕುಮಾರ್ ಒಮ್ಮೆ ಸಿದ್ದರಾಮಯ್ಯ ತೀವ್ರ ಬೆಂಬಲಿಗರಾಗಿದ್ದಂತಹ ಜಮೀರ್ ಸಿದ್ದರಾಮಯ್ಯನವರ ಒಂದು ಬೆಂಬಲಿಗರಾಗಿದ್ರು. ತಮ್ಮ ವಿರುದ್ಧ ಬ್ಯಾಟಿಂಗ್ ಮಾಡ್ತಾ ಇದ್ದ ನಾಯಕರೇ ಬಂಡೆಯ ಗುರಿಯಾಗಿದೆ. ಈಗ ಜಮೀರ್ನನ್ನ ತಮ್ಮತ್ತ ಸೆಳೆದುಕೊಳ್ಳಲು ಡಿಕೆ ಶಿವಕುಮಾರ್ ತಂತ್ರ ರೂಪಿಸ್ತಿದ್ದಾರೆ. ಈಗ ಅಂದರೆ ಡಿಕೆ ಶಿವಕುಮಾರ್ ಆಪ್ತರು ಯಾರಿದ್ರು, ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಯಾರು ಮಾಡ್ತಿದ್ರು ಅಂಥವರನ್ನೇ ಈಗ ಅಂಥವರಿಗೆ ಹುದ್ದೆ ಕೊಟ್ಟು ಒಂದು ಅವರನ್ನು ಸೆಳೆಯುವಂಥ ವಿಚಾರದಲ್ಲಿ ಮುಂದಾಗಿದ್ದಾರೆ. ಇನ್ನು ಕರುನಾಡಿನ 4 ಡಿಸಿಎಂಗಳು ಯಾರು ಅಂತ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಈ ಒಂದು ಲಿಸ್ಟ್ನಲ್ಲಿರುವಂಥದ್ದು. ಇನ್ನು ಜಮೀರ್ ಅಹಮದ್ ಖಾನ್ ಇವರು ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. MB ಪಾಟೀಲ್ ಕೂಡ ಉಪಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಅವರು ಉಪಮುಖ್ಯಮಂತ್ರಿ, ಅಂದರೆ ಅದರ ಜೊತೆಗೆ ಇನ್ನೂ 3 ಹುದ್ದೆಯನ್ನು ಕೊಡುವಂತಹ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಇರಬಹುದು, ಜಮೀರ್ ಅಹಮದ್ ಖಾನ್ ಇರಬಹುದು, ಜೊತೆಗೆ ಏನು MB ಪಾಟೀಲ್, ಈ 3ವರಿಗೂ ಕೂಡ ಡಿಸಿಎಂ ಮಾಡಬೇಕು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅಂದರೆ ಈಗ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಈ ಒಂದು ಬೇಡಿಕೆ ಇಟ್ಟಿರುವಂಥದ್ದು, ಅಂದರೆ ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಈ 3ರನ್ನು ಡಿಸಿಎಂ ಮಾಡಬೇಕು. ಅಂದರೆ ಭಿನ್ನಮತ ಏನಿದೆ ಕಾಂಗ್ರೆಸ್ನಲ್ಲಿ ಆ ಭಿನ್ನಮತ ಶಮನಕ್ಕೆ ಈ ರೀತಿ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಹಾಗಾಗಿ ಇನ್ನೂ 3 ಡಿಸಿಎಂ ಹುದ್ದೆಯನ್ನು ಇಲ್ಲಿ ನೀಡಬೇಕು ಅಂತ ಹೇಳಿ ಮುಂದೆ ಬರ್ತಾ ಇರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು ಈ ವಿಚಾರ. ಸತೀಶ್ ಜಾರಕಿಹೊಳಿಗೆ, ಜಮೀರ್ ಅಹಮದ್ ಖಾನಿಗೆ ಹಾಗೂ HK ಪಾಟೀಲ್ಗೆ ಇಲ್ಲಿ ಏನು ಉಪಮುಖ್ಯಮಂತ್ರಿಯನ್ನು ಕೊಡಬೇಕು, ಆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಮಾಸ್ಟರ್ ಪ್ಲ್ಯಾನನ್ನು ನೀಡ್ತಿರೋ MB ಪಾಟೀಲ್ರವರಿಗೆ ನೀಡಬೇಕು ಅಂತ ಹೇಳಿ ಮುಂದಾಗ್ತಾ ಇರುವಂಥದ್ದು.